ಕಾರ್ತಿಕ್ ವ್ಲಾಗ್ ಮಾಡ್ತಾ ಇದ್ವಿ. ಸೊ ದಟ್ ನಾನು ಹೋಗ್ತಿದ್ರಿಂದ ಗಾಳಿ ಹಾಯ್ ಗಾಯ್ಸ್. ಸೊ ನಾನು ಇವಾಗ ನಾನು ಕಾರ್ತಿಕ್ ವ್ಲಾಗ್ ಮಾಡ್ತಾ ಇದ್ವಿ. ಸೊ ದಟ್ ನಾನು ಹಂಗೆ ಅದೇ ಅಕೌಂಟಲ್ಲಿ ನಾನು ಕೂಡ ಸಿಂಗಲ್ ಆಗಿ ಎಲ್ಲರೂ ಹೊರಗಡೆ ಹೋಗೋದು, ನಾನು ಕೂಡ ಓನಾಗಿ ವ್ಲಾಗ್ನ ಅದಕ್ಕೆ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವತ್ತು ನಂಜನಗೂಡ್ಗೆ ಹೋಗ್ತಾ ಇದ್ದೆ. ನನ್ನ ಸೀನಿಯರ್ ಮನೆಯದು ಫಂಕ್ಷನ್ ಇತ್ತು, ಗೃಹ ಪ್ರವೇಶ. ಸೊ ದಟ್ ಹೇಗೂ ಹೋಗ್ತಾ ಇದ್ದೀನಲ್ಲ, ರ್ಯಾಂಡಮ್ಲಿ ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ರ್ಯಾಂಡಮಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್ ಐ ಥಿಂಕ್ ಎಷ್ಟು ಕಾಣಿಸ್ತದೆ ಅಂದ್ಕೊತೀನಿ. ಚೆನ್ನಾಗಿದೆ. ರೆಸಿಡೆಂಟ್ ಬರ್ಡೇಗೆ ನಾನು ತೊಗೊಂಡಿದ್ದೆ, ಅದು ಹಾಕಿ ಮತ್ತೆ ಹಾಕಿಲ್ಲ, ಇವಾಗ ಹಾಕಿದ್ದೀನಿ. ಲುಕಿಂಗ್ ನೈಸ್. ಗೃಹ ಪ್ರವೇಶಕ್ಕೆ ಸಾಕು. ಆ್ಯಂಡ್ ಹಾಗೆ ಟೆಂಪಲ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಊಟ ಮಾಡ್ಕೊಂಬಿಟ್ಟು ಬರೋದು. ಸೊ ಹೆಂಗೆ ರೆಡಿ ಆಗ್ತಿದೆ. ಸೊ ಎಸ್, ನನ್ನ ಅಪ್ಲೈ ಮಾಡಿ ಆಗಿದೆ. ಇಟ್ಸ್ ಮೈ ಫೇವ್ರೇಟ್. ನಾನಂತೂ ಇದನ್ನ ಯಾವಾಗಲೂ ಮಿಸ್ಸೇ ಮಾಡಲ್ಲ. ದಟ್ ಮಸ್ಕಾರ. ಬಂದು ಲಿಪ್ಸ್ಟಿಕ್, ಇದಂತೂ ಮಿಸ್ಸೇ ಮಾಡಲ್ಲ. ಮೈ ಬೆಸ್ಟ್ ಫ್ರೆಂಡ್. ಸೆಟ್ ಮಾಡ್ಕೊಬೇಕು. ಫ್ರೀ ಏರ್ಸ್ ಬಿಡ್ಲಾ ಅಥವಾ ಪೋನಿ ಹಾಕ್ಲಾ ಹಾಫ್ ಕ್ಲಿಪ್ ಹಾಕ್ಲಾ, ಈ ಹೇರ್ ಸ್ಟೈಲ್ ಒಂದು ದೊಡ್ಡ ತಲೆನೋವಾಗುತ್ತೆ. ಐ ಥಿಂಕ್ ಈ ಡ್ರೆಸ್ಗೆ ಹೇರ್ಸೇ ಚೆನ್ನಾಗಿ ಕಾಣಿಸುತ್ತೆ. ಔಟ್ಫಿಟ್ ಹೀಗಿದೆ. ಫೈನಲಿ ನಾನು ರೆಡಿ ಆದೆ. ಸೊ ಇಷ್ಟೇ, ಏನು ಜಾಸ್ತಿ ಮೇಕಪ್ ಮಾಡಿಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಸ್ಲಿಪ್ಪರ್. ಐ ಥಿಂಕ್ ಇದು ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಬ್ಯಾಗ್ ಐ ಆಮ್ ಕ್ಯಾರಿಯಿಂಗ್ ಟುಡೇ. ಸೊ ಈ ಬ್ಯಾಗ್ನ ಜಸ್ಟ್ ಏನಿಲ್ಲ, ಒಂದು ಲಿಪ್ಸ್ಟಿಕ್ ಇದೆ, ಒಂದು ಕ್ಲಿಪ್ ಇದೆ, ಆ್ಯಂಡ್ ಫೋನ್ ಕೂಡ ಇದರೊಳಗೆ ಹಾಕ್ಕೊತೀನಿ ಬಿಕಾಸ್ ಬೈಕಲ್ಲಿ ಹೋಗೋದಲ್ವ. ಸೊ ಆದಷ್ಟು ಲೈಕ್ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಅದರ್ವೈಸ್ ಬ್ಯಾಗ್ ಒಳಗೆ ಇಟ್ಕೊಂಡ್ಬರ್ತೀನಿ. ದಟ್ಸ್ ಇಟ್. ಸೊ ಲೆಟ್ಸ್ ಗೋ. ಸೊ ಸಾರಿ, ಇಲ್ಲಿಂದ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ ಬಿಕಾಸ್ ಬೈಕಲ್ಲಿ ಹೋಗ್ತಿದ್ರಿಂದ ಗಾಳಿ ಸೌಂಡ್ಗೆ ನನ್ನ ವಾಯ್ಸ್ ಏನೂ ಕೂಡ ಕೇಳಿಸಿಲ್ಲ, ಬರೀ ಗಾಳಿ ಸೌಂಡೇ ಕೇಳಿಸಿದೆ. ಸೊ ಇವ್ರು ಬಂದುಬಿಟ್ಟು ಲೀನಕ್ಕ ಅಂತ ನನ್ನ ಕಾಲೇಜ್ ಸೀನಿಯರ್. ಸೊ ನಾನು ಇವರು ಇವತ್ತು ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ ಗೃಹ ಪ್ರವೇಶಕ್ಕೆ. ನಾವೇನೇನೋ ಮಾತಾಡಿದ್ದೀವಿ, ಬಟ್ ಅದೆಲ್ಲ ಮರ್ತೋಗ್ಬಿಟ್ಟಿದೆ. ವಿಡಿಯೋದಲ್ಲಿ ಏನೇನೋ ಹೇಳಿದ್ದೀನಿ ಅಲ್ಲಿ ವರ್ಡ್ಸ್, ಅಂದರೆ ಅವ್ರ ಬಗ್ಗೆನೋ ಅಥವಾ ಹೋಗುವಾಗ ಏನೋ ಹೇಳಿದ್ದೀನಿ, ಬಟ್ ಇವಾಗ ಹೇಳೋಕ್ಕೆ ಮರ್ತೋಗಿದೆ. ಮೀನ್ಸ್ ಅಲ್ಲಿ ಹೇಳುವಾಗ ಫುಲ್ ಗಾಳಿಗೆ ಏನೂ ಕೇಳಿಸ್ತಾನೆ ಇಲ್ಲ. ನಾನು ಆದಷ್ಟು ಟ್ರೈ ಮಾಡಿದೆ, ಬಟ್ ನನಗೆ ಏನೂ ಕೇಳಿಸ್ತಲ್ಲ. ಅದಕ್ಕೇ ಪಿ ಜಿಗೆ ಬಂದ್ಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ. ಹಾಗೆ ಹೋಗ್ತಾನೆ ಇದ್ವಿ. ಇವ್ರು ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಬಂದರೆ ನೋಡಿ, ಇವ್ರ ಹೆಸರು ಅಜಯ್ ಅಂತ. ಇವರೇ ನನ್ನ ಇನ್ನೊಬ್ಬರು ಸೀನಿಯರ್. ಸೊ ಹೋಗ್ತಾ ಇರೋದು ಇವ್ರ ಮನೆ ಫಂಕ್ಷನ್ಗೆ. ನಂಜನಗೂಡು ಹತ್ರ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ನೀನು 15 ಕಿಲೋಮೀಟರ್ಸ್ ಅಂತ ಹೇಳಿಬಿಟ್ಟು 20 ಕಿಲೋಮೀಟರ್ಸ್ವರೆಗೂ ಕರ್ಕೊಬಂದರು. ಬಟ್ ಸ್ಟಿಲ್ ಇನ್ನು ಮುಂದೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಮುಖ ತೋರ್ಸೋಕ್ಕೆ ಶೈ ಆಗ್ತಾಯಿದ್ರು. ಹಂಗೂ ಏನೋ ಮಾಡಿಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇನ್ನು ಅಂತ.
ಫೈನಲಿ ಡೆಸ್ಟಿನೇಷನ್ ತಲುಪಿದ್ದೀವಿ. ಎಲ್ಲೋ ಅಂತ ಹೇಳಿ ಇನ್ನೂ ನಂಜನಗೂಡು ಎಂಡ್ ಆಗುತ್ತೆ, ಅಲ್ಲಿಗೆ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. ಇವರೇ ಮಹಾನ್ ಭಾವರು ಕರ್ಕೊಂಡು ಬಂದಿದ್ದು. ಎಲ್ಲೋ ಅಂತ ಹೇಳಿ ಎಲ್ಲಿಗೋ ಕರ್ಕೊಂಡು ಬಂದವ್ರೆ. ಹೋಗೋಣ, ತೋರಿಸ್ತೀನಿ ಆಮೇಲೆ ಮನೆ ಹೆಂಗಿದೆ. ಈಗಾದ್ರೂ ಮುಖ ತೋರಿಸೋದು, ಆವಾಗಿನ ಮುಖ ತೋರ್ಸೋ ಕಳ್ತವ್ರೆ. ಇವರು ಅಜಯ್ ತಂಗಿ. ವಾಟ್ಸ್ ಯುವರ್ ನೇಮ್? ನವ್ಯ. ಎಲ್ಲ ಅಜಯ್ ಫ್ಯಾಮಿಲಿ. ವಾಯ್ಸ್ ಓವರ್ ಆಮೇಲೆ ಕೊಡ್ತು. ನಾನು ಅಜಯ್ ಅವ್ರ ಅಕ್ಕ. ನಾನು ಅಜಯ್ ಅವ್ರ ತಂಗಿ. ಪಾಪ ನನ್ನ ತಮ್ಮ. ಅವನಿಗೆ ಒಂದು ಬಂದ ತಕ್ಷಣ ಊಟಕ್ಕೆ ಬಂದು ಕೂತ್ಕೊಂಡಿದ್ದೀವಲ್ಲ, ನಮ್ಮನ್ನೇ ನೋಡ್ಕೊಂಡು ಮನೆ ಒಳಕ್ಕೂ ಹೋಗಿಲ್ಲ, ಜಸ್ಟ್ ಹೊರಗಡೆ ನೋಡ್ಕೊಂಡು ಬಂದ್ಬಿಟ್ಟು ಊಟ ಬಂದು ಆಮೇಲೆ ಹೋಗ್ಬಿಟ್ಟು ಮನೆ ನೋಡ್ಕೊಂಡು. ಡೂಪ್ಲೆಕ್ಸ್ ಮನೆ ಅಲ್ವಾ ಅಷ್ಟೊತ್ತಿಗೆ ಎಲ್ಲ. ಡೂಪ್ಲೆಕ್ಸ್ ಡೂಪ್ಲೆಕ್ಸ್ ಗೊತ್ತಿಲ್ಲ, ಒಟ್ಟಿನಲ್ಲಿ 3-4 ಫ್ಲೋರ್ ಇದೆ, 2 ಫ್ಲೋರ್ ಇದೆ. ಕುತ್ಕೊಂಡ್ಬಿಟ್ಟಿದ್ದೀವಿ. ನನ್ನ ತಮ್ಮ ಅಜಯ್, ನನ್ನ ತಂಗಿ ಚಿನ್ಮಯ್. ಸೊ ಏನೇನು ತಿಂತೀವಿ, ತುಂಬ ವೆರೈಟಿ ಮಾಡಿದ್ದಾರೆ ಬೇರೆ ಥರ. ಅವಳಿಗೆ ಎಲ್ಲ ಫುಲ್ಲು ಏನಂತ ಐಟಮ್ಸ್ ಎಲ್ಲ ಬರೋದು ನೋಡಿ ಸರ್ಪ್ರೈಸ್ ಆಗಿ ತುಂಬ ಐಟಮ್ಸ್ ಚೆನ್ನಾಗಿದೆ ಅಂತೇಳಿ ಖುಷಿಯಾಗಿ ತುಂಬ ಈ ಥರ ತಡವರ್ಸ್ತಾ ಇದೆ. ತುಂಬ ಏನಂತಾರೆ, ಈ ಥರ ತುಂಬ ಐಟಮ್ಸ್ನ ಊಟ ಮಾಡಿ ಆ್ಯಂಡ್ ಈ ಥರ ಫಂಕ್ಷನಲ್ಲಿ ಊಟ ಮಾಡಿ ತುಂಬ ಸೊ ಒಂಥರ ಖುಷಿ. ಎಷ್ಟೊಂದು ದಿನ ಆದಮೇಲೆ ಹೊರಗಡೆ ಬಂದು ಊಟ ಮಾಡ್ತೀವಿ. ಫಾಲೋ ಮಾಡಿ ನನ್ನ ತಂಗಿ ಅಕೌಂಟ್ನ, ಯೂಟ್ಯೂಬ್, ಇನ್ಸ್ಟಾ. ಇವ್ರ ಅಕೌಂಟು ಡ್ರೈ ಫ್ರೂಟ್ಸ್, ಡೇಟ್ಸ್, ಆಲೂ ಫ್ರೈ, ಇದು ಕೋಸಂಬರಿ, ಹೆಸರು ಬೇಳೆ, ಹೆಸರು ಕಾಳು. ಓಕೆ ಓಕೆ ಓಕೆ. ಇದು ಫ್ರೈ, ಇದು ವಾಟರ್ ಬಾಟಲು. ಇದು ಅಕ್ಕ, ಅದು ಅಕ್ಕ, ಅದು ತಮ್ಮ. ಕಡಲೆಕಾಳು ಪಲ್ಯ, ಡ್ರೈ ಫ್ರೂಟ್ಸ್ ಸ್ವೀಟ್, ಬಾಕ್ಸಿ. ಡಿಶಸ್ ಮಾತ್ರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಚಿಕನ್ ಕಬಾಬ್, ಹಲಸಿನಕಾಯಿ ಕಬಾಬ್ ಅಂತೆ. ಚಿಕನ್ ಕಬಾಬ್ಸು, ಇದನ್ನ ಹಲಸಿನಕಾಯಿ ಕಬಾಬ್. ಚೆನ್ನಾಗಿದೆ ಇದೊಂಥರ ಟೇಸ್ಟು. ಪರವಾಗಿಲ್ಲ. ಪೂರಿ ವಿತ್ ಕುರ್ಮಾ ಆ್ಯಂಡ್ ದಿಸ್ ಸಬ್ಬಕ್ಕಿ ಇಡ್ಲಿ ಜೊತೆಗೆ ಚಟ್ನಿ. ಏನು ಚಟ್ನಿ ಇದು? ಮಾಮೂಲಿ ಕಾಯಿ ಚಟ್ನಿ. ಊಟ ಎಲ್ಲ ಮಾಡಾಗಿ ಕುತ್ಕೊಂಡು ಐಸ್ ಕ್ರೀಮ್ ತಿಂದಿವಿ. ಈ ನಾಮ ಎಲ್ಲಿ ಬಂದಿದೆ ಅಂತಾನೆ ಊಟ ಮಾಡುವಾಗ ಯಾರೋ ಆಂಟಿ ಬಂದ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ. ಆಂಟಿ ಅಲ್ಲಪ್ಪ, ಅಕ್ಕ. ಮ್ಯಾಮ್ ಯಾವ ಬಂದ್ಬಿಟ್ಟು ಇಟ್ಬಿಟ್ಟು ಊಟ ಮಾಡ್ಬೇಕು ಎಲ್ಲರಿಗೂ. ಅದು ಚೆನ್ನಾಗಿ ಅನಿಸ್ತದೆ, ಡ್ರೆಸ್ ಮ್ಯಾಚ್ ಆಗ್ತೈತೆ. ಸೊ ಇವಾಗ ನೆಕ್ಸ್ಟು ಊಟ ಮಾಡಾಯಿತು. ಇವಾಗ ಮನೆ ನೋಡೋಕೆ ಹೋಗೋದಾ? ಮನೆ ನೋಡೋಕೆ ಹೋಗ್ಬಿಟ್ಟು ಅಲ್ಲಿಂದ ಟೆಂಪಲ್. कठोराय नमः, त्रिगंधाय नमः, ऋषंखाय नमः, ऋषवरुणाय नमः, वस्मोदविग्रहाय नमः, सामप्याय नमः, भविष्ये नमः, जगते नमः, सोमाय नमः, पंचवक्राय नमः, सदाशिवाय नमः, विश्वेश्वराय नमः, देवोद्धाय नमः, गणानाथाय नमः, प्रधानाय नमः, निरंजनेतसे नमः, ಬಂದಿಲ್ಲ ಇಟ್ಕೊಳ್ಳಿ. ಹಿಂದೆ ತಿರುಗಿ ಇವ್ರ ಹೇರ್ಸ್ ನೋಡಿ. ಗಿರೀಶಾಯ ನಮಃ, ನಾರಾಯಣಾಯ ನಮಃ, ವಿಧಂಗಮಹೇಶಾಯ ನಮಃ, ಮಹಾಸೇನತನಯಾಯ ನಮಃ, ವಿಕ್ರಮಾಯ ನಮಃ, ಬಂಧಾಯ ನಮಃ, ಗುರುವೇ ನಮಃ, ಬಾಲ್ಕನಿ. ನಮಃ
ಚೆನ್ನಾಗಿದೆ ವೆದರಲ್ಲಿ ಔಟ್ ಸೈಡು. ಬಾಲ್ಕನಿ ಚೆನ್ನಾಗಿದೆ ವೆದರಲ್ಲಿ ಔಟ್ ಸೈಡು. ನದಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋದ್ರೆ ಅದು ನೋಡ್ಬಿಟ್ಟೆ ಎಲ್ಲ ಮನ್ಸ್ತರ್ಲಿಲ್ಲ. ಫುಲ್ ಅಲ್ಲೇ ಎಲ್ಲ ಸ್ನಾನ ಮಾಡ್ತಿದ್ದಾರೆ, ಅಲ್ಲೇ ಬಟ್ಟೆನೂ ಒಗಿತಿದ್ದಾರೆ. ಅಲ್ಲಿರೋಕ್ಕೆ ಮನ್ಸೋದಕ್ಕೆ ವಾಪಸ್ ಬಂದ್ಬಿಟ್ಟು ಹೋಗೋಣ ಒಳಗೆ. ಆ್ಯಕ್ಚುಲಿ ವಿಡಿಯೋ ಮಾಡಬೇಕಿತ್ತು, ಹತ್ರ ಹೋದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಕಾಲು ತುಂಬಾ ಸುಡ್ತಾ ಇತ್ತು, ಅದಕ್ಕೆ ದೂರ ಬಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನಂಜನಗೂಡು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, ಬಟ್ ಆದರೂ ಸ್ಟಿಲ್ ಹತ್ರ ಹೋದಾಗ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಕಾಲು ಫುಲ್ ಅಂದರೆ ಫುಲ್ ಸುಡ್ತಾ ಇತ್ತು. ಸೊ ಇವಾಗ ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳಿಸ್ಕೊಂಡಿದ್ದೀನಿ. ಬರ್ತಾರೆ ನಾನೇ ಡ್ರೈವ್ ಬಂದೆ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳಿಸ್ಕೊಂಡಿದ್ದೀನಿ. ಇವಾಗ ಎಲ್ಲಿಗೆ ಹೋಗೋದು ನೆಕ್ಸ್ಟು ಅಕ್ಕ? ಮೇಡಮ್ ಅವರೇ ಎಷ್ಟಲ್ಲಿ ಎಲ್ಲ ಹೋಗೋದು? ಅಲ್ಲಿ ಏನು ದೇವಸ್ಥಾನ ಅದು? ಅಲ್ಲಿ ಪರಶುರಾಮ ದೇವಸ್ಥಾನ ಇದೆ. ಪರಶುರಾಮ ದೇವಸ್ಥಾನ ಅಲ್ಲಿದೆ. ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋಸ್ ಮಾಡಿಕೊಂಡು ಸಿಗ್ತೀನಿ. ಬಾಯ್. ಅಕ್ಕ ಯಾವ ಪ್ಲೇಸ್ ಇದೆ ಮಕ್ಕಳು ನನಗೆ? ಪರಶುರಾಮ ದೇವಸ್ಥಾನ. ಪರಶುರಾಮ ದೇವಸ್ಥಾನ ನಂಜನಗೂಡು ಟೆಂಪಲ್ ಇದ್ರೆ ಅಲ್ಲಿಂದ ಒಂದು 1/2 ಕಿಲೋಮೀಟರು ಆಗಲ್ಲ. ಇದು ಚೆನ್ನಾಗಿದೆ ಒಂಥರ ದೇವಸ್ಥಾನ. ಇಲ್ಲಿ ಏನಂತ ಅಂದರೆ ಉಪ್ಪು ಮತ್ತು ಬೆಲ್ಲನ ಬಿಡ್ತಾರೆ, ಕರ್ತರ ಕರ್ಗೋಗ್ಲಿ ಅಂತ. ಓಕೆ, ಏನಾದ್ರು ಪ್ರಾಬ್ಲಮ್ ಇದ್ದರೆ ಉಪ್ಪು ಮತ್ತು ಬೆಲ್ಲನ ಕೆರೆಗೆ ಬಿಡ್ತಾರೆ. ಕೆರೆಗೆ ಬಿಟ್ಟರೆ ಕಷ್ಟ ಎಲ್ಲ ಏನೋ ಉಪ್ಪಿನ ಥರ ಕರ್ಗೋಗ್ಬಿಡ್ಲಿ ಅಂತ, ಮತ್ತೆ ಬೆಲ್ಲ ಕರ್ಗೋಗ್ಲಿ ಅಂದ್ಬಿಟ್ಟು ಅದನ್ನು ಕೆರೆಗೆ ಬಿಡ್ತಾರೆ ಅಂತ. ಸೊ ನೋಡಿ, ದೂರ ಏನೇ ದೃಷ್ಟಿ ಇದ್ರೂ ಹೋಗುತ್ತೆ. ಚೆನ್ನಾಗಿದೆ ಟೆಂಪಲ್ ಒಂಥರ. ಇದು ಪರ ಅಂತ ಅಂತಾರಲ್ಲ ದೇವ್ರು ಮಾಡೋದು, ಲೈಕ್ ಅದನ್ನೆಲ್ಲ ಮಾಡ್ತಾರೆ. ನಾನ್ ವೆಜ್ ಮಾಡಿ ದೇವ್ರಿಗೆ ನೋಡಿ ಎಲ್ಲ ಆಲ್ರೆಡಿ ಮಾಡಿ. ಫೈನಲಿ ಬಂದೆ ಪಿಜಿಗೆ. ಅಕ್ಕ ಹೋದರು. ಆ್ಯಕ್ಚುಲಿ ತುಂಬ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಮಡ್ಲಕ್ಕಿ, ಕಾಯಿ, ಬ್ಲೌಸು ಎಲ್ಲ ಕುಂಕುಮ ಇಟ್ಬಿಟ್ಟು ಅರ್ಶಿನ ಎಲ್ಲ ಇಟ್ಟಿದ್ದಾರೆ. ಹಾಂ, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಖುಷಿ ಆಯಿತು ಫಸ್ಟ್ ಟೈಮ್. ಆ್ಯಂಡ್ ಹೋದರು. ತುಂಬ ದಿನ ಆಗಿತ್ತು ಮೀಟ್ ಮಾಡಿದ್ದೀನಿ. ಎಲ್ಲ ಮುಗೀತು. ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡಿರೋದು ಆ್ಯಕ್ಚುಲಿ ಸಿಂಗಲ್ಲಾಗಿ. ಹೇಗಿದೆ, ಯಾರು ಮಿಸ್ಟೇಕ್ಸ್ ಇದ್ದರೆ ಸಾರಿ. ಆ್ಯಂಡ್ ಅಷ್ಟೇ, ಇವತ್ತಿನ ವಿಡಿಯೋ ಹೀಗಿತ್ತು. ನೋಡಿರ್ತೀರ ಹೇಗಿದೆ ಎಲ್ಲ ಅಂತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಕೂಡ ಕಾರ್ತಿಕ್ ಗೌಡ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಹಾಕೋದು, ನಂದು ಓನಾಗಿ ಕ್ರಿಯೇಟ್ ಮಾಡಲ್ಲ. ನಾನು ಅವರು ಎಲ್ಲ ನನ್ನವ್ರು ಬಂದೇ ಅಕೌಂಟ್ ಯೂಸ್ ಮಾಡೋದು. ಒಂದರಲ್ಲಿ ಅವ್ರ ವೀಡಿಯೋಸು, ನನ್ನ ವೀಡಿಯೋಸು, ನಂದು ಅದು ಒಟ್ಟಿಗೆ ಇರೋ ವೀಡಿಯೋಸ್ ಎಲ್ಲ ಪ್ರತಿಯೊಂದು ಅವ್ರ ಅಕೌಂಟಲ್ಲೇ ಪೋಸ್ಟ್ ಮಾಡೋದು. ಸೊ ಹಿಂಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.